ಸ್ನೇಹಿತರೆ ನಮಸ್ಕಾರ. 8 ತಿಂಗಳಿಂದ ಫಾರಿನ್ನಲ್ಲಿರುವ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಜೋಡಿ ಲಂಡನ್ನಲ್ಲಿರಲು ಇವೇ 5 ಕಾರಣಗಳಿವೆ ಸ್ನೇಹಿತರೆ. 2024 ಶುರುವಾಗಿದ್ದೇ ಬಂತು. ಕಿಂಗ್ ಕೊಹ್ಲಿ ಭಾರತವನ್ನೇ ಮರೆತಿದ್ದಾರೆ. ಕ್ರಿಕೆಟ್ ಆಡೋ ಟೈಮ್ನಲ್ಲಿ ಬಿಟ್ಟು ಉಳಿದ್ಯಾವ ಸಮಯದಲ್ಲೂ ಭಾರತದಲ್ಲಿ ಕಾಣಿಸಿಕೊಂಡಿಲ್ಲ. ಪತ್ನಿ ಅನುಷ್ಕಾ ಶರ್ಮಾ ಹಾಗೂ ಮಕ್ಕಳ ಜೊತೆ ಲಂಡನ್ನಲ್ಲಿ ಹಕಾಮ್ ಹಾಕಿದ್ದಾರೆ. ಅಷ್ಟಕ್ಕೂ ಭಾರತವನ್ನು ಬಿಟ್ಟು ವಿರಾಟ್ ಕೊಹ್ಲಿ ಲಂಡನ್ನಲ್ಲಿ ನೆಲೆಯೂರಿದ್ದಾದರೂ ಏಕೆ ಎನ್ನುವ ಪ್ರಶ್ನೆ ಎಲ್ಲ ಅಭಿಮಾನಿಗಳಿಗೆ ಕಾಡುತ್ತಿದೆ. ಕೊಹ್ಲಿ ಜೆಂಟಲ್ ಮ್ಯಾನ್ ಆಫ್ ಗೇಮ್ ಆಫ್ ದ ಸೂಪರ್ ಸ್ಟಾರ್. ಈ ಮಾಡರ್ನ್ ಕ್ರಿಕೆಟ್ ದೊರೆ ಭಾರತ ಬಿಟ್ಟು ಪತ್ನಿ ಹಾಗೂ ಮಕ್ಕಳ ಜೊತೆ ಲಂಡನ್ನಲ್ಲಿ ಹಕಾಮ್ ಹೂಡಿದ್ದಾರೆ. ಸರಣಿ ಇದ್ದಾಗ ಮಾತ್ರ ತವರಿಗೆ ವಾಪಸ್ ಆಗ್ತಾರೆ. ಅದು ಮುಗಿಯುತ್ತಿದ್ದಂತೆ ವಿದೇಶಕ್ಕೆ ಫ್ಲೈಟ್ ಏರುತ್ತಾರೆ. ಕೊಹ್ಲಿ ದಂಪತಿ ಈ ವರ್ಷದಲ್ಲಿ ಲಂಡನ್ನಲ್ಲಿ ಹೆಚ್ಚು ನೆಲೆಸಿದ್ದಾರೆ. ಭಾರತವನ್ನೇ ಅಪಾರ ಪ್ರೀತಿಸುವ ಕೊಹ್ಲಿ ಲಂಡನ್ನಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರುವುದೇಕೆ ಅನ್ನೋ ಪ್ರಶ್ನೆ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಅದಕ್ಕೆ ಈ 5 ಕಾರಣಗಳಿವೆ ಸ್ನೇಹಿತರೆ. ಮೊದಲನೆಯ ಕಾರಣ, ಸಾಮಾನ್ಯರಂತೆ ಜೀವನ. ಕೆಲ ತಿಂಗಳ ಹಿಂದೆ ಕಿಂಗ್ ಕೊಹ್ಲಿ ಭಾರತದಲ್ಲಿ ಸಾಮಾನ್ಯರಂತೆ ಇರಲು ಕಷ್ಟವಾಗುತ್ತಿದೆ, ವಿದೇಶದಲ್ಲಿ ನಾವು ಸಾಮಾನ್ಯರಂತೆ ಇರಬಹುದು ಎಂದು ಹೇಳಿಕೊಂಡಿದ್ದರು. ಇದು ಲಂಡನ್ ಹಕಾಮಿಗೆ ಪ್ರಮುಖ ಕಾರಣ ಅಂದ್ರೂ ತಪ್ಪಾಗಿಲ್ಲ. ಏಕೆಂದರೆ ವಿದೇಶದಲ್ಲಿ ಕೊಹ್ಲಿ ದಂಪತಿ ತಾವಂದುಕೊಂಡಂತೆ ಖಾಸಗಿತನ ಆನಂದಿಸಬಹುದು. ಅಲ್ಲಿ ಯಾರ ಡಿಸ್ಟರ್ಬ್ ಇರಲ್ಲ, ಹೆಚ್ಚಿನ ಖಾಸಗಿತನಕ್ಕೆ ಸಮಯ ಸಿಗಲಿದೆ ಎನ್ನಲಾಗುತ್ತಿದೆ. ಅದೇ ರೀತಿ ಎರಡನೇ ಕಾರಣ, ಮಕ್ಕಳ ಬೆಳವಣಿಗೆ. ಇನ್ನು ಕೊಹ್ಲಿ ಲಂಡನ್ನಲ್ಲಿ ಠಿಕಾಣೆ ಹೂಡಲು ಇನ್ನೊಂದು ಕಾರಣ ಎಂದರೆ ವಿರಾಟ್ ಕೊಹ್ಲಿ ದಂಪತಿ ಇಬ್ಬರು ಮಕ್ಕಳಿದ್ದಾರೆ. ಲಂಡನ್ನಲ್ಲಿದ್ದರೆ ಅವರಿಗೆ ಹೆಚ್ಚಿನ ಸಮಯ ಕೊಡಬಹುದು, ಬೆಳವಣಿಗೆಗೂ ಕೂಡ ಸಹಕಾರಿ ಆಗಲಿದೆ. ಆದರೆ ಭಾರತಕ್ಕೆ ಬಂದರೆ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗುತ್ತಿದ್ದಾರೆ. ಮಕ್ಕಳ ಕಡೆ ಹೆಚ್ಚು ಗಮನ ನೀಡಲು ಆಗುತ್ತಿಲ್ಲ. ಇದನ್ನರಿತ ಕೊಹ್ಲಿ ದಂಪತಿ ಲಂಡನ್ನಲ್ಲಿ ಬಿಡುಬಿಟ್ಟಿದ್ದಾರೆ ಎನ್ನಲಾಗುತ್ತಿದೆ. ಅದೇ ರೀತಿ ಮೂರನೇ ಕಾರಣ, ಲಂಡನ್ ಬಿಸಿನೆಸ್ ಹಬ್. ಲಂಡನ್ನಲ್ಲಿ ಜಾಗತಿಕ ಬಿಸಿನೆಸ್ ಹಬ್ಗಳಲ್ಲಿ ಒಂದಾಗಿದೆ. ಕೊಹ್ಲಿ ಅನೇಕ ಜಾಹೀರಾತುಗಳು ಕಂಪನಿಗಳ ಎಂಡೋರ್ಸ್ಮೆಂಟ್ ಹಾಗೂ ಸ್ವಂತ ವ್ಯಾಪಾರ ಉದ್ಯಮ ಹೊಂದಿದ್ದಾರೆ. ಲಂಡನ್ನಲ್ಲಿದ್ದರೆ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಬಹುದು. ಜೊತೆಗೆ ಬಂಡವಾಳ ಹೂಡಿಕೆ ಲಂಡನ್ ಸೂಕ್ತ ತಾಣವಾಗಿದ್ದು, ಬಿಸಿನೆಸ್ನಲ್ಲಿ ಏಳಿಗೆ ಕಾಣುವ ಉದ್ದೇಶವು ಕೊಹ್ಲಿಗೆ ವಾಸ್ತವದ ಹಿಂದಿದೆ ಎನ್ನಲಾಗುತ್ತಿದೆ. ಅದೇ ರೀತಿ ನಾಲ್ಕನೇ ಕಾರಣ, ಲಂಡನ್ನಲ್ಲಿ ಕ್ರಿಕೆಟಿಗೆ ಹೆಚ್ಚು ಸೌಲಭ್ಯಗಳಿವೆ, ಟ್ರೈನಿಂಗಿಗೂ ಕೂಡ ಅಷ್ಟೇ ಸೌಲಭ್ಯ ಸಿಗಲಿದೆ. ಇದು ಸ್ಕಿಲ್ ಮೇಲೆ ಮತ್ತು ವರ್ಕೌಟ್ ಮೇಲೆ ಸಹಾಯ ಆಗಲಿದೆ. ಅಲ್ಲದೆ ಕೊಹ್ಲಿ ಫಿಟ್ನೆಸ್ಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ಕ್ರಿಕೆಟ್ ಜನಕರ ನಾಡಲ್ಲಿ ವಿಶ್ವ ದರ್ಜೆ ಜಿಮ್ಗಳಿವೆ. ವಿರಾಟ್ ಕೊಹ್ಲಿಗೆ ಇದು ಹೆಚ್ಚು ನೆರವಾಗಲಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ. ಕೊನೆಯದಾದಂಥ 5ನೇ ಕಾರಣ, ಮಾನಸಿಕ ಒತ್ತಡ ಮತ್ತು ನಿರ್ವಹಣೆ. ಪರಸ್ಪರ ಬದಲಾವಣೆ ಮಾನಸಿಕ ಒತ್ತಡ ನಿರ್ವಹಣೆಗೆ ಸಹಕಾರ ಆಗಲಿದೆ. ರನ್ ಬರ ಎದುರಿಸುತ್ತಿರುವುದರಿಂದ ಇನ್ನಿಲ್ಲದ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ. ಆನ್ ಆಫ್ ದಿ ಫೀಲ್ಡ್ನಲ್ಲಿ ಕೊಹ್ಲಿ ಹೆಚ್ಚು ಒತ್ತಡವಿದೆ. ಫ್ಯಾನ್ಸ್ ಕೂಡ ಕೊಹ್ಲಿ ಕಂಡ್ರೆ ಮುಗಿಬೀಳ್ತಾರೆ. ಸಪ್ತಸಾಗರದಾಚೆಗಿನ ಲಂಡನ್ನಲ್ಲಿ ನೆಲೆಸಿರುವುದರಿಂದ ಇದ್ಯಾವುದಕ್ಕೂ ಕಿರಿಕಿರಿ ಇಲ್ಲದೆ ನೆಮ್ಮದಿಯಿಂದ ಇರಬಹುದು ಎನ್ನುವುದು ಕೊನೆಯ ಕಾರಣವಾಗಿದೆ ಸ್ನೇಹಿತರೆ. ಕೌಟುಂಬಿಕ ಜೀವನ, ವೈಯಕ್ತಿಕ ಆರೋಗ್ಯ ಹಾಗೂ ಭವಿಷ್ಯದ ಕಾರ್ಯತಂತ್ರದ ಭಾಗಗಳಿಗೆ ಲಂಡನ್ನಲ್ಲಿ ಹಕಾಮ್ ಹೂಡಿದ್ದಾರೆ. ಹೀಗಾಗಿ ಸದ್ಯ ಭಾರತವನ್ನು ಬಿಟ್ಟು ಕೊಹ್ಲಿ ಲಂಡನ್ನಲ್ಲಿ ನೆಲೆ ಊರಿರುತ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ. ಕೊಹ್ಲಿ ಸದ್ಯದ ನಡೆಯನ್ನು ನೋಡಿದ್ರೆ ನಿವೃತ್ತಿ ಬಳಿಕ ಲಂಡನ್ನಲ್ಲಿ ಕಾಯಂ ನೆಲೆ ಊರಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಸ್ನೇಹಿತರೆ.